Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ 25 ಪ್ರಾಬ್ಲಮ್ವರೆಗೂ ಸಾಲ್ವ್ ಮಾಡಿದ್ವಿ. ಇವತ್ತು ದಿವಸ 26ನೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಸ್ಟೂಡೆಂಟ್ಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬಗ್ಗೆ ಕಾಂಪಿಟೇಷನ್ ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟಿದೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತಿನ ದಿವಸ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಗಿಫ್ಟ್ ವಿಲ್ ಇನ್ಹೆರಿಟೆನ್ಸ್ ಮುಖಾಂತರ ಅಸಸಿಗೆ ಏನಾದರೂ ಟ್ರಾನ್ಸ್ಫರ್ ಆಗಿದ್ದರೆ ಅಂತಹ ಸನ್ನಿವೇಶದಲ್ಲಿ ಯಾವ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಕಾಂಪ್ಯೂಟ್ ಮಾಡಬೇಕು ಅಂದ್ಬಿಟ್ಟಿದೆ ಇವತ್ತಿನ ದಿವಸ ತಿಳಿಯೋಣ ಸ್ಟೂಡೆಂಟ್ಸ್. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ನೋಡೋಣ ಈಗ 26ನೇ ಪ್ರಾಬ್ಲಮ್. ಓಕೆ ಸ್ಟೂಡೆಂಟ್ಸ್, 26ನೇ ಪ್ರಾಬ್ಲಮ್ಗೆ ಹೋಗ್ಲಿಕ್ಕೆ ಮುಂಚೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ನ ತಗೊಂಡು ಮತ್ತೆ ವಾಪಸ್ ಇಲ್ಲಿಗೆ ಬಂದ್ಬಿಡೋಣ ಸ್ಟೂಡೆಂಟ್ಸ್. ಏನು ಅಂತಂದರೆ, ಅನು ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್ ಆನ್ 1/10/90. 1/10/90ಗೆ ಪರ್ಚೇಸ್ ಮಾಡಿರೋದಂತೆ ರೆಸಿಡೆನ್ಷಿಯಲ್ ಹೌಸ್. ಅದು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದಾರೆ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ 4 lakhs. 4 lakhsಗೆ ಪರ್ಚೇಸ್ ಮಾಡಿದ್ದು ಈ ಹೌಸ್ನ ತನ್ನ ಬ್ರದರ್ ಅಜಯ್ಗೆ ಟ್ರಾನ್ಸ್ಫರ್ ಮಾಡ್ತಾಳೆ ಅಂದರೆ ವಿಲ್ ಮಾಡಿರ್ತಾಳೆ ಅಥವಾ ಗಿಫ್ಟ್ ಕೊಡ್ತಾಳೆ. ಈ ಅಜಯ್ ಯಾವಾಗ ಗಿಫ್ಟ್ ಕೊಡೋದು ಅಂದರೆ 1/10/2012 ಇವನಿಗೆ ಅಸೆಟ್ ಟ್ರಾನ್ಸ್ಫರ್ ಆಗುತ್ತೆ. ಈ ಅಜಯ್ ಯಾವ್ದವನು ಏನು ಮಾಡ್ತಾ ಇದ್ದಾನೆ, ಈಗ ಅದನ್ನು ಸೇಲ್ ಮಾಡ್ತಾ ಇದ್ದಾನೆ. ಎಷ್ಟಕ್ಕೆ ಸೇಲ್ ಮಾಡ್ತಾ ಇದ್ದಾನೆ ಅಂತಂದರೆ, ಸೇ ಫಾರ್ ಎಕ್ಸಾಂಪಲ್ 25 lakhsಗೆ ಸೇಲ್ ಮಾಡ್ತಾ ಇದ್ದಾನೆ. ಎಷ್ಟು? ಈಗ ಸೇಲ್ ಕನ್ಸಿಡರೇಷನ್ ಅಥವಾ ಸೇಲ್ ಪ್ರಾಫಿಟ್ಸ್ ಎಷ್ಟಂತೆ 25 lakhs ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನಿಲ್ ಬರೋದು 25 lakhs ನೆಟ್ ಸೇಲ್ ಪ್ರಾಫಿಟ್ಸ್ ಲೆಸ್ ಯಾವಾಗ ಪರ್ಚೇಸ್ ಮಾಡಿರೋದು 12ರಲ್ಲಿ ಯಾರು ಟ್ರಾನ್ಸ್ಫರ್ ಆಗಿರೋದು, ಪರ್ಚೇಸ್ ಇನ್ ಸೆನ್ಸ್ ಅಜಯ್ಗೆ ಟ್ರಾನ್ಸ್ಫರ್ ಆಗಿರೋದು ಯಾವಾಗ 12ರಲ್ಲಿ ಟ್ರಾನ್ಸ್ಫರ್ ಆಗಿರೋದು. ಸೊ ಎಷ್ಟು? 25 ಲಕ್ಷಕ್ಕೆ 10/10/19ಕ್ಕೆ ಸೇಲ್ ಮಾಡ್ತಿರೋದು. ಸೊ ಈಗ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್, ಈಗ ಸೇಲ್ ಮಾಡ್ತಾ ಇರುವಂಥ ಅಸೆಟ್ನ ಅಜಯ್ಗೆ ಹೇಗೆ ಬಂತು? ಅವನು ಪರ್ಚೇಸ್ ಮಾಡಿಲ್ಲ. ಏನಾಗಿ ಬಂದಿರೋದು? ಗಿಫ್ಟಾಗಿ ಬಂದಿರುವಂಥದ್ದು. ಹಾಗಾದರೆ ಗಿಫ್ಟಾಗಿ ಬಂದಿದೆ ಅಂದರೆ ಪ್ರೀವಿಯಸ್ ಓನರ್ ಯಾರಿದಾರೋ ಅವ್ರಿಗೇನು ಖರ್ಚು ಬಿದ್ದಿತ್ತೋ, ಎಷ್ಟು ಖರ್ಚು ಆಗಿತ್ತೋ ಆ ಖರ್ಚನ್ನೇ ನಾವೇನಂತ ಕರಿತೀವಿ? ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಉದಾಹರಣೆಗೆ ಎಯ ಮಗ ಬಿಯ ಮಗ ಸಿ. ಹಾಗಾದರೆ ಎಯ ಮಗ ಬಿಯ ಮಗ ಸಿ. 10 ಲಕ್ಷಕ್ಕೆ ಪರ್ಚೇಸ್ ಮಾಡಿರ್ತಾನೆ, ಅದನ್ನು ವಿಲ್ ಮುಖಾಂತರ ಬಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಬಿ ಎಕ್ಸ್ಪೈರ್ ಆಗುತ್ತಾನೆ. ಬಿ ಎಕ್ಸ್ಪೈರ್ ಆದಮೇಲೆ ಯಾರು ಸಿಗೆ ಹೋಗುತ್ತೆ. ಸಿ ಇದನ್ನೇನು ಮಾಡ್ತಾ ಇದ್ದಾನೆ? ಈಗ ಸೇಲ್ ಮಾಡ್ತಾ ಇದ್ದಾನೆ. ಹಾಗಾದರೆ ಸೇಲ್ ಮಾಡ್ತಾ ಇರೋದು 25 lakhsಗೆ ಸೇಲ್ ಮಾಡ್ತಾ ಇದ್ದಾನೆ. ಈಗ ಇವಾಗ ಪ್ರಶ್ನೆ ಏನು ಬಂತು ಅಂದರೆ, ಸಿಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಅಂತಂದರೆ, ಸಿಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಅಂದರೆ ಅವನಿಗೆ ಅದು ಟ್ರಾನ್ಸ್ಫರ್ ಆಗಿರೋದು ವಿಲ್ ಮುಖಾಂತರ ಆಗಿರುವಂತಹದ್ದು. ಸೊ ಪ್ರೀವಿಯಸ್ ಓನರ್ ಯಾರು ಬಿಗೆ ಎಷ್ಟು ಪರ್ಚೇಸ್ ಮಾಡಿದನೋ ಅದೇನೇ ಸಿಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಬಿಗೆ ಎಷ್ಟು ಬಿ ಎಷ್ಟು ಕೊಂಡ್ಕೊಂಡಿದ್ದ ಅಂದರೆ ಬಿಗೂ ಕೂಡ ಟ್ರಾನ್ಸ್ಫರ್ ಆಗಿತ್ತು. ಹಾಗಾದರೆ ಬಿಯ ಹಿಂದ್ಗಡೆ ಇದ್ದಾರಲ್ವಾ, ಎಷ್ಟು ಪರ್ಚೇಸ್ ಮಾಡಿದ್ದ ಅಂತ ನೋಡಿದಾಗ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದ? ಸೊ ಪರ್ಚೇಸ್ ಮಾಡಿದ್ದು 10 ಲಕ್ಷಕ್ಕೆ. ಹಾಗಾದರೆ 10 ಲಕ್ಷನೇ ಸಿಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ ಸ್ಟೂಡೆಂಟ್ಸ್.
ಅದೇ ರೀತಿಯಲ್ಲಿ ಇಲ್ಲೂ ಅಷ್ಟೇ ಅಜಯ್ಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಎಷ್ಟು ಅಂದರೆ ಅನು ಪರ್ಚೇಸ್ ಮಾಡಿರುವಂತಹ 10 ಲ್ಯಾಕ್ ರುಪೀಸ್ ಆಗಿರುತ್ತೆ, 4 ಲ್ಯಾಕ್ ರುಪೀಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದರ FMV ಫೇರ್ ಮಾರ್ಕೆಟ್ ವ್ಯಾಲ್ಯೂ ಇರುವಂತಹದ್ದು 1/4/2001 3 ಲ್ಯಾಕ್ಸ್ ಅನ್ಕೊಳ್ಳೋಣ ಸ್ಟೂಡೆಂಟ್ಸ್. ಹಾಗಾದರೆ ಆಪ್ಷನ್ ಸಿಗುತ್ತೆ ಅಸಸಿಗೆ 4 ಲ್ಯಾಕ್ ಆರ್ 3 ಲ್ಯಾಕ್ಸ್, ವಿಚ್ ಎವರ್ ಇಸ್ ಹೈಯರ್ ಅಂದರೆ ಬರುವಂಥದ್ದು 4 ಲ್ಯಾಕ್ ಇಂಟು 289 ಡಿವೈಡ್ ಬೈ, ಈಗ ಒಂದು ಪ್ರಶ್ನೆ ಇದಾಯಿತು, CII ಇಲ್ಲಿ ಏನು ಹಾಕಬೇಕಾಗಿರುತ್ತೆ, ಏನಕ್ಕೋಸ್ಕರ ಇದು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಪ್ರೀವಿಯಸ್ ಓನರ್, ಇವನಿಗೆ ಪ್ರೀವಿಯಸ್ ಓನರಿಂದ ಅಂದರೆ ಅನುವಿಂದ ಬ್ರದರ್ ಆಗಿರುವಂಥ ಅಜಯ್ಗೆ ಬಂದಿರೋದು ಯಾವಾಗ 2012ರಲ್ಲಿ. ಹಾಗಾದರೆ ಪ್ರೀವಿಯಸ್ ಇಯರ್ ಏನಾಯಿತು 2012-13, ಪ್ರೀವಿಯಸ್ ಇಯರ್ 12-13 ಹಾಕಬೇಕಾ ಅಥವಾ ಪ್ರೀವಿಯಸ್ ಇಯರ್ 1-2 ಹಾಕಬೇಕಾ, ಪ್ರೀವಿಯಸ್ ಇಯರ್ 2001-2 ಹಾಕಬೇಕಾ ಅಂತ ಒಂದು ಪ್ರಶ್ನೆ ಇದಾಯಿತು. ಆಗ 2012ನಲ್ಲಿ ಸ್ಟೂಡೆಂಟ್ಸ್, 2012ನಲ್ಲಿ ಮಂಜುಳಾ ಜೆ ಶಾ ಅನ್ನೋ ಆಕೆ ಬಾಂಬೆ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನ್ ಹಾಕ್ತಾಳೆ, ಕೇಸ್ ಫೈಲ್ ಮಾಡ್ತಾಳೆ. ಆಗ CIT ವರ್ಸಸ್ ಮಂಜುಳಾ ಜೆ ಶಾ, ಈ ಕೇಸ್ನಲ್ಲಿ ಬಾಂಬೆ ಹೈಕೋರ್ಟ್ ಏನು ತೀರ್ಪು ಕೊಡ್ತು ಅಂತಂದ್ರೆ, ಅಜಯ್ ಅಂದರೆ ಇಲ್ಲಿ ಯಾರು ಅಸೆಟ್ನ ಗಿಫ್ಟಾಗಿ ಪಡೆದಿರ್ತಾನೋ, ಯಾವತ್ತು ಗಿಫ್ಟಾಗಿ ಪಡೆದಿರ್ತಾನೋ ಆ ಒಂದು ಡೇಟ್ನ ಇಂಡೆಕ್ಸೇಷನ್ಗೆ ತಗೊಬಾರ್ದು. ಪ್ರೀವಿಯಸ್ ಓನರ್ದು ಏನು ಅಮೌಂಟ್ನ ನೀವು ಯಾವ ಡೇಟಿಂದ್ರಲ್ಲಿ ತಗೊಂಡಿದ್ದೀರೋ ಆ ಡೇಟ್ನ ಅಮೌಂಟ್ನೇ, ಆ ಡೇಟಿನ ಇಂಡೆಕ್ಸ್ನೇ ತಗೊಬೇಕು ಅಂದ್ಬಿಟ್ಟಿದೆ ಬಾಂಬೆ ಹೈಕೋರ್ಟ್ ಮಂಜುಳಾ ಜೆ ಶಾ ಅವರ ಪರವಾಗಿ ತೀರ್ಪು ನೀಡಿತು ಸ್ಟೂಡೆಂಟ್ಸ್. ಅಕಸ್ಮಾತ್ ಈ ರೀತಿ ಪ್ರಶ್ನೆ ಬಂದಾಗ CIT ವರ್ಸಸ್ ಮಂಜುಳಾ ಜೆ ಶಾ ಕೇಸ್ ಲಾಸ್ನ ನೀವೇನು ಮಾಡ್ಬೋದು, ಮೆನ್ಷನ್ ಮಾಡಿ ಯಾವ ವರ್ಷ ಯಾವ ಪ್ರೀವಿಯಸ್ ಇಯರ್ನಲ್ಲಿ ಕಾಸ್ಟ್ ಆಫ್ ಅಕ್ವಿಸಿಷನ್ನ ನೀವು ತೊಗೊಂಡಿದ್ದೀರೋ ಅದೇ ಪ್ರೀವಿಯಸ್ ಇಯರ್ನ ಏನು ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್, CII ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 4 ಲ್ಯಾಕ್ ಇಂಟು 289 ಡಿವೈಡ್ ಬೈ 100, ಹಾಗಾದರೆ ಬರುವಂತಹದ್ದು 11,56,000 ಮೈನಸ್ 25 ಲ್ಯಾಕ್, ಹಾಗಾದರೆ ಬರೋದು 13,44,000 ಅನ್ನೋದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್. ಹಾಗಾದರೆ ನಾನು ಇಷ್ಟೊತ್ತು ಇವಾಗ ಹೇಳಿದ ಉದ್ದೇಶ ಇಷ್ಟೇನೆ ಸ್ಟೂಡೆಂಟ್. ಏನು ಅಂತಂದರೆ ಪ್ರೀವಿಯಸ್ ಓನರ್ ಇಂದ ಏನಾದರೂ ಗಿಫ್ಟ್, ವಿಲ್, ಇನ್ಹೆರಿಟೆನ್ಸ್ ಮುಖಾಂತರ ಏನಾದರೂ ಅಸೆಟ್ ಟ್ರಾನ್ಸ್ಫರ್ ಆಗಿದ್ರೆ ಆ ವರ್ಷ ಅಸೆಟ್ ಟ್ರಾನ್ಸ್ಫರ್ ಆಗಿರೋ ವರ್ಷ ಏನಾಗಲ್ಲ ಸ್ಟೂಡೆಂಟ್ಸ್, ಟ್ಯಾಕ್ಸಬಲ್ ಆಗೋದಿಲ್ಲ. ಆ ಅಸೆಟ್ನ ಸೇಲ್ ಯಾವಾಗ ಮಾಡ್ತಾರೋ ಆ ವರ್ಷ ಟ್ಯಾಕ್ಸಬಲ್ ಆಗಿರುತ್ತೆ ಸ್ಟೂಡೆಂಟ್ಸ್. ಜ್ಞಾಪಕ ಇರಲಿ, ಮಂಜುಳಾ ಜೆ ಶಾ ವರ್ಸಸ್ CIT ಪ್ರಕಾರವಾಗಿ ಒಂದು ಬಾಂಬೆ ಹೈಕೋರ್ಟ್ 2012ನಲ್ಲಿ ಏನು ತೀರ್ಪು ಕೊಡ್ತು ಅಂದರೆ, ಪ್ರೀವಿಯಸ್ ಓನರ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ ತಗೊಬೇಕು ಇಂಟು 289 ಡಿವೈಡ್ ಬೈ ಪ್ರೀವಿಯಸ್ ಓನರ್ನ CII ತಗೊಬೇಕು ಅಂತಲೇ ಹೇಳಿದೆ ಸ್ಟೂಡೆಂಟ್ಸ್. ಇದು ನಾನು ಹೇಳಿದ ಉದ್ದೇಶ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ಹಾಗಾದರೆ 26ನೇ ಪ್ರಾಬ್ಲಮ್ ಬರೋಣ ಸ್ಟೂಡೆಂಟ್ಸ್. ಅದನ್ನೇ ಹೇಳಿದ್ದು ನಾನು ಮೊದಲೇ ಹೇಳಿರೋದೇನು, ಪ್ರೀವಿಯಸ್ ಓನರ್ನ ಕಾಸ್ಟ್ ಆಫ್ ಅಕ್ವಿಸಿಷನ್ನೇ ಇವನ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ. CII ತಗೊಬೇಕಾಗಿರೋದು ಪ್ರೀವಿಯಸ್ ಓನರ್ನ CII ಇವನಿಗೂ ತಗೊಬೇಕಾಗಿರುತ್ತೆ. ಎರಡನೇ ಪಾಯಿಂಟ್, 1/4/2001ಗಿಂತ ಮುಂಚೆ ಏನೋ ಅಂದೆ
1/4/2001ಗಿಂತ ಮುಂಚೆ ಏನಾದರೂ 1/4/2001ಗಿಂತ ಮುಂಚೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿದ್ರೆ ಕನ್ಸಿಡರ್ ಮಾಡಕ್ಕೆ ಹೋಗಬೇಡಿ. 1/4/2001 ಆದಮೇಲೆ ಪ್ರೀವಿಯಸ್ ಓನರ್ ಆದರೂ ಇಂಪ್ರೂವ್ಮೆಂಟ್ ಮಾಡಿರಲಿ, ಪ್ರೀವಿಯಸ್ ಓನರ್ಗಳಾದರೂ ಇಂಪ್ರೂವ್ಮೆಂಟ್ ಮಾಡಿರಲಿ, ಅಥವಾ ಕರೆಂಟ್ ಓನರ್ ಆದರೂ ಹಾಕ್ಕೊಳ್ಳಿ ಇಂಪ್ರೂವ್ಮೆಂಟ್ ಮಾಡಿರಲಿ, ಎಲ್ಲದರದ್ದು ಇಂಡೆಕ್ಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? 1/4/2001 ಆದಮೇಲೆ ಯಾರೇ ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ ತಗೊಳ್ಳಿ. 1/2001ಗಿಂತ ಹಿಂದಕ್ಕೇನಾದ್ರು ಮಾಡಿದರೆ ಇಗ್ನೋರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್, 26ನೇ ಪ್ರಾಬ್ಲಮ್ಗೆ ಹೋಗೋಣ ಈಗ. ರಮೇಶ್ ಸೋಲ್ಡ್ ಹಿಸ್ ಹೌಸ್ ಆನ್ 19/7/2019 ಫಾರ್ ₹5 lakhs. 95 ಲಕ್ಷಕ್ಕೆ ಸೇಲ್ ಮಾಡ್ತಾ ಇದ್ದಾರಂತೆ. ಹಿ ಗಾಟ್ ದ ಹೌಸ್ ಆಸ್ ಅ ಗಿಫ್ಟ್ ಫ್ರಮ್ ಹಿಸ್ ಫಾದರ್. ಅವ್ರ ತಂದೆಯಿಂದ ಗಿಫ್ಟ್ ಬಂದಿದೆಯಂತೆ 2015ರಲ್ಲಿ. ಹಾಗಾದರೆ ಗಿಫ್ಟ್ ಬಂದಿದೆ ಅಂತೆ. ಹಿಸ್ ಫಾದರ್ ಬಾಟ್ ಇಟ್ ಆನ್ 1/10/1999. ಹಾಗಾದರೆ ಇದರ FMV ಕೊಟ್ಟಿರ್ತಾನೆ. FMV ಆಸ್ ಆನ್ 2001 8 lakh ಅಂತೆ ಸ್ಟೂಡೆಂಟ್ಸ್. ಹಾಗಾದರೆ ಇವನಿಗೆ ಬಂದಿರೋದು ಯಾವ ಡೇಟ್ನಲ್ಲಿ ಬಂದಿರೋದು? 10/1/2015ರಲ್ಲಿ ಇವನಿಗೆ ಗಿಫ್ಟ್ ಬಂದಿರೋದು. ಇದು ನಮಗೆ ಬೇಕಾಗಿಲ್ಲ. ಕಾರಣ ಏನಕ್ಕೆ ಅಂತಂದರೆ ಪ್ರೀವಿಯಸ್ ಓನರ್ನ ಆ ಡೇಟ್ನೇ ಕನ್ಸಿಡರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಂದರೆ ಸೇಲ್ ಪ್ರಾಸಿಡ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಎಷ್ಟಿದೆಯಂತೆ? 95 lakhs ಇದೆಯಂತೆ ಸ್ಟೂಡೆಂಟ್ಸ್. 95 ಲಕ್ಷ. He got the house as a gift from his father. His father bought it on 1999 ಅಂತಂದರೆ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ಲಿ ಅವನಿಗೊಂದು ಆಪ್ಷನ್ ಸಿಗುತ್ತೆ. ಏನು? ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ FMV ವಿಚ್ ಎವರ್ ಈಸ್ ಹೈಯರ್. ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅವ್ರ ತಂದೆಯವರು ಪರ್ಚೇಸ್ ಮಾಡಿದ್ದು ಎಷ್ಟಕ್ಕೆ ಅಂದರೆ 6,10,000. FMV ಆಸ್ ಆನ್ 1/4/2001 ಎಷ್ಟಂತೆ? 8 lakh ಅಂತೆ. ವಿಚ್ ಎವರ್ ಈಸ್ ಹೈಯರ್ ಅಂದರೆ 8 ಲಕ್ಷ ಆಗಿರುತ್ತೆ. 8 lakh ಇವನಿಗೂ ಕೂಡ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ. ಇಂಟು 289/100 ಆ 100 ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 8 lakh ಇಂಟು 289/100 ಹಾಗಾದರೆ ಬರುವಂತಹದ್ದು 2312,000. ಇದನ್ನು ಲೆಸ್ ಮಾಡಬೇಕಂತ ಸ್ಟೂಡೆಂಟ್ಸ್. ಓಕೆ, FMV ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ. ಸೊ ಹಾಗಾದರೆ 95 lakhs rupees ಅಷ್ಟೇ ಏನಾಗಿರುತ್ತೆ ನೆಟ್ ಸೇಲ್ ಕನ್ಸಿಡರೇಷನ್. ಲೆಸ್ ಮಾಡಿದ್ಮೇಲೆ ಬರೋದು 71,88,000 ಅನ್ನೋದು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನಾಗಿರುತ್ತೆ? ಯಾವುದೇ ಎಕ್ಸಂಪ್ಷನ್ ಇಲ್ಲ. ಹಾಗಾದರೆ 71,88,000 ಅನ್ನೋದೇ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದು 26ನೇ ಪ್ರಾಬ್ಲಮ್. ಹಾಗಾದರೆ ಈಗ ಹೋಗೋಣ 27ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, 27ನೇ ಪ್ರಾಬ್ಲಮ್ ಏನಂತ ಹೇಳ್ತಾ ಇದ್ದಾನೆ 27ನೇ ಪ್ರಾಬ್ಲಮ್ ಅಲ್ಲಿ ಅಂತಂದರೆ, ಸುಹಾಸ್ ಸೋಲ್ಡ್ ಹಿಸ್ ಹೌಸ್ ಆನ್ 1/1/2020 ಫಾರ್ ₹1 crore. ಸುಹಾಸ್ ಸೇಲ್ ಮಾಡ್ತಾ ಇರೋದು 1 crore. ಸೊ he got the house as a gift from his brother on 1/6/2013. 2013ರಲ್ಲಿ ಗಿಫ್ಟ್ ಬಂದಿದೆಯಂತೆ. ಹಿಸ್ ಬ್ರದರ್ ಹ್ಯಾಡ್ ಬಾಟ್ ಇಟ್ ಆನ್ 1989. ಹಾಗೆ ಎಷ್ಟಕ್ಕಂತೆ? 5 lakhsಗೆ. ಹಾಗಾದರೆ ಪ್ರೀವಿಯಸ್ ಓನರ್ನ ಕಾಸ್ಟ್ ಆಫ್ ಅಕ್ವಿಷನ್ಗೆ ಇವನಿಗೂ ಆಗಿರುತ್ತೆ ಎಷ್ಟಂತೆ? FMV ಇರೋದು 10 lakh ಅಂತೆ. ಸೊ ಸುಹಾಸ್ ಅಂದರೆ ಯಾರು? ಕರೆಂಟ್ ಅಸಸಿ. ಸೊ ಸುಹಾಸ್ ಕನ್ಸ್ಟ್ರಕ್ಟೆಡ್ ಅನ್ ಅಡಿಷನಲ್ ಫ್ಲೋರ್ ಆಫ್ ₹1 lakh ಆನ್ 10/10/2015 ಅಂತೆ. ಹಾಗಾದ್ರೆ ಇಂಪ್ರೂವ್ಮೆಂಟ್ ಮಾಡಿದಾನಂತೆ 15ರಲ್ಲಿ. ಹಾಗಾದರೆ ಸೇಲ್ ಮಾಡಿರೋದು ಎಷ್ಟಕ್ಕೆ ಅಂದರೆ 1 crore ಅಂತೆ. 1 crore ಅಂದರೆ
100 lakhs. ಸೊ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡಿದಾನ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡಿಲ್ವಂತೆ. ಹಾಗಾದರೆ 1 crore ಅನ್ನೋದೇ ಏನಾಗಿರುತ್ತೆ ಸ್ಟೂಡೆಂಟ್ಸ್, ನೆಟ್ ಸೇಲ್ ಕನ್ಸಿಡರೇಷನ್ ಆಗಿರುತ್ತೆ. ಅವನ ಬ್ರದರ್ ಇಂದ ಇವನಿಗೆ ಗಿಫ್ಟ್ ಬಂದಿದೆಯಂತೆ. ಯಾವಾಗ ಬಂದಿರೋದು? 1/6/2013. ಆ ಗಿಫ್ಟ್ ಅದರ ಬೆಲೆ ಎಷ್ಟಂತೆ ಅವನು ಕೊಂಡ್ಕೊಂಡಿದ್ದು? 89ನಲ್ಲಿ 5 lakh ಅಂತೆ. ಹಾಗಾದರೆ ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಆರ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ವಿಚ್ ಎವರ್ ಈಸ್ ಹೈಯರ್. ಏನೋ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 ವಿಚ್ ಎವರ್ ಈಸ್ ಹೈಯರ್. ಹಾಗಾದರೆ ಎಷ್ಟಂತೆ ಒರಿಜಿನಲ್ ಕಾಸ್ಟ್ ಆಫ್ ಅಕ್ವಿಸಿಷನ್? 5 lakh ಆರ್ 10 lakh ವಿಚ್ ಎವರ್ ಈಸ್ ಹೈಯರ್ ಅಂದರೆ 10 lakh ಆಗಿರುತ್ತೆ ಸ್ಟೂಡೆಂಟ್ಸ್. 10 lakh ಇಂಟು 289 ಡಿವೈಡ್ ಬೈ 100. ಹಾಗಾದರೆ ಎಷ್ಟು? 10 lakh ಇಂಟು 289 ಡಿವೈಡ್ ಬೈ 100. ಹಾಗಾದರೆ ಬರೋದು 28,90,000. ಇದು ಕಳಿಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ಇಂಪ್ರೂವ್ಮೆಂಟ್ ಮಾಡಿದರಂತೆ. ಎಷ್ಟಂತೆ? 1 lakh rupees. ಯಾವಾಗ? 10/10/2015. 10/10/2015 ಅಂದರೆ ಏಪ್ರಿಲ್ ಅಥವಾ ಏಪ್ರಿಲಿಂದ ಆದಮೇಲೆ ಹೀಗೆ ಕಂಟಿನ್ಯೂ ಮಾಡಬೇಕು. 15/16 ಪ್ರೀವಿಯಸ್ ಇಯರ್ 15/16ರಲ್ಲಿ CII ಎಷ್ಟಿದೆ ಅಂತ ನೋಡಬೇಕು. ಹಾಗಾದರೆ 1 ಲಕ್ಷ ರೂಪಾಯಿ ಅಂತ ಖರ್ಚು ಮಾಡಿರೋದು. 1 ಲಕ್ಷ ಇಂಟು 289 ಡಿವೈಡ್ ಬೈ ಎಷ್ಟಂತೆ? ಯಾವ ಇಯರು? 15/16. 15/16ರಲ್ಲಿ 264 ಇದೆಯಂತೆ ಸ್ಟೂಡೆಂಟ್ಸ್. ಹಾಗಾದರೆ 15/16ರಲ್ಲಿ 264 ಇದೆಯಂತೆ. ಹಾಗಾದರೆ 1 lakh ಇಂಟು 289 ಡಿವೈಡ್ ಬೈ 264. ಹಾಗಾದರೆ ಬರುವಂತಹದ್ದು 1,09,470. ರೌಂಡ್ ಆಫ್ ಮಾಡಿದ್ದೀನಿ, ಫ್ರ್ಯಾಕ್ಷನ್ ಇರೋದ್ರಿಂದ. ಸೊ ಲೆಸ್ ಮಾಡಬೇಕಾಗಿರುತ್ತೆ. 100 lakhsನಲ್ಲಿ ಮೈನಸ್ 28,90,000 ಮೈನಸ್ 109,470. ಲೆಸ್ ಮಾಡಿದ್ರೆ ಬರೋದು 70,530,000. ಯಾವುದೇ ರೀತಿಯಂತ ಎಕ್ಸಂಪ್ಷನ್ ಇಲ್ಲ. 70,530,000. ಇದನ್ನೇ ಏನಂತ ಕರಿತೀರಾ? ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಹಾಗಾದರೆ ಈಗ ಸಾಲ್ವ್ ಮಾಡಿರೋದು ನಾವು 27ನೇ ಪ್ರಾಬ್ಲಮ್. ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್ 28ನೇ ಪ್ರಾಬ್ಲಮ್ ಯಾವ ರೀತಿ ಇರುತ್ತೆ ಅಂತ ನೋಡುವ. ಏನಂತ 28ನೇ ಪ್ರಾಬ್ಲಮ್? ರಾಮ್ ಸೋಲ್ಡ್ ಹಿಸ್ ಹೌಸ್ ಆನ್ 1/1/2020 ಫಾರ್ ₹1,25,00,000. He got this house a gift from his brother on 27/4/2013. His brother had bought it on 2007 for ₹10 lakh. His brother constructed a first floor for ₹16 lakh on 6/9/2008. Ram also constructed an additional floor of ₹21 lakhs on 9/9/2015. Compute taxable capital. ಹಾಗಾದರೆ ಇವನಿಗೆ ಗಿಫ್ಟ್ ಬಂದಿದೆ, ಭಾಳ ಸಂತೋಷದ ವಿಚಾರ. ಫಸ್ಟು ನಾವು ತಗೊಬೇಕಾಗಿರೋದೇನು ಅಂತಂದರೆ ಸೇಲ್ ಪ್ರಾಸಿಟ್ಸ್ 1,25,00,000. ಏನಾದ್ರು ಖರ್ಚು ಮಾಡಿದಾನ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮಾಡಿದಾನ? ಇಲ್ಲ. ಹಾಗಾದರೆ ನೆಟ್ ಸೇಲ್ ಪ್ರಾಫಿಟ್ಸ್ ಬರೋದು 1,25,00,000. ಕಾಸ್ಟ್ ಆಫ್ ಅಕ್ವಿಸಿಷನ್ ಏನು ಅಂದರೆ ಇವನಿಗೆ ಗಿಫ್ಟ್ ಬಂದಿರೋದು, ಇವನ ಪ್ರೀವಿಯಸ್ ಓನರ್ ಯಾರಿರೋದು? ಇವನ ಬ್ರದರ್ ಎಷ್ಟಕ್ಕಂತೆ ಪರ್ಚೇಸ್ ಮಾಡಿದ್ದು, ಯಾವಾಗಂತೆ ಪರ್ಚೇಸ್ ಮಾಡಿದ್ದು? ಹ್ಯಾಡ್ ಇಟ್ ಬಾಟ್ ಇಟ್ ಆನ್ 2007, 2007ರಂತೆ. ಎಷ್ಟಕ್ಕೆ? 10 ಲಕ್ಷಕ್ಕೆ.
ಹಾಗಾದ್ರೆ ಇವನಿಗೂ 10 ಲಕ್ಷನೇ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ. ಇವನಿಗೂ ಎಷ್ಟು ಲಕ್ಷ ಕಾಸ್ಟ್ ಆಫ್ ಅಕ್ವಿಸಿಷನ್ ಆಗಿರುತ್ತೆ? 10 ಲಕ್ಷ ಆಗಿರುತ್ತೆ. ಇಂಟು 289 ಡಿವೈಡ್ ಬೈ ಯಾವ ಪರ್ಚೇಸ್ ಮಾಡಿರೋದು ಅವನು? 24/6/2007. ಹಾಗಾದ್ರೆ 2007 ಮತ್ತು 8 ಅದೇನೇನಾಗಿರುತ್ತೆ? ಪ್ರೀವಿಯಸ್ ಇಯರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 78ಗೆ ಎಷ್ಟಂತೆ ಇರುವಂತಹದ್ದು? 78ಗೆ ಎಷ್ಟಂತ ಇರೋದು? 129 ಅಂತೆ ಸ್ಟೂಡೆಂಟ್ಸ್. 78ಗೆ ಎಷ್ಟಂತೆ? 129. ಹಾಗಾದರೆ 78ಗೆ ಬಂದಿರೋದು 129. ಹಾಗಾದರೆ 10 ಲಕ್ಷ ಇಂಟು 289 ಡಿವೈಡ್ ಬೈ 129. ಹಾಗಾದರೆ ಬರೋದು 22,40,310. ದೆನ್ ಹಾಗಾದರೆ ಈಗ ಇಂಪ್ರೂವ್ಮೆಂಟ್ ನೋಡಬೇಕು. ನಾನು ಹೇಳಿದ್ದೇನು? ಇಂಪ್ರೂವ್ಮೆಂಟ್ ಇವನ್ ಮಾಡಿರೋದು ಹಾಕೊಳ್ಳಿ, ಅವನ್ ಮಾಡಿರೋದು ಹಾಕೊಳ್ಳಿ, ಎಲ್ಲನೂ ಬರುತ್ತೆ. ಅದು ಏನಾಗಿರ್ಬೇಕು? 1/4/2001 ಆದ್ಮೇಲೆ ಆಗಿದ್ರೆ. ಹಾಗಾದ್ರೆ he got the gift from his brother. Okay, 10 lakhs. His brother constructed first floor for rupees 16 lakh. 16 ಲಕ್ಷ ಅಂತೆ. ಮೊದಲನೇ ಇಂಪ್ರೂವ್ಮೆಂಟ್ 16 ಲಕ್ಷ ಇಂಟು 289 ಡಿವೈಡೆಡ್ ಬೈ ಯಾವಾಗಂತೆ? 6/9/2008. ಯಾವುದು? 6/9/2008. ಇದು ಏಪ್ರಿಲ್ ಆದ್ಮೇಲೆ ಆಗಿರೋದ್ರಿಂದ ಇದು ಈಗಿಂದಾಗಿ ಏನಾಗಿರುತ್ತೆ ಸ್ಟೂಡೆಂಟ್ಸ್? 89 ಆಗಿರುತ್ತೆ. ಹಾಗಾದರೆ 2008-9ರಲ್ಲಿ ಎಷ್ಟಿದೆ ಅಂದರೆ 2008-9ರಲ್ಲಿ ಎಷ್ಟಿದೆ ಅಂದರೆ 137 ಇದೆ. ಹಾಗಾದರೆ 137 ಇದೆ. 137. 16 ಲಕ್ಷ ಇಂಟು 289 ಡಿವೈಡ್ ಬೈ 137. ಹಾಗಾದರೆ ಬರುವಂತಹದ್ದು 3375,182. 3375,182. ಇನ್ನೂ ಒಂದು ಇಂಪ್ರೂವ್ಮೆಂಟ್ ಯಾರು? ರಾಮ್ ಬೇರೆ ಮಾಡಿದಾನಂತೆ. ಅಡಿಷನಲ್ ಫ್ಲೋರ್ ಅಂತೆ. ಎಷ್ಟಕ್ಕೆ? 21 ಲ್ಯಾಕ್ ಅಂತ. ಹಾಗಾದರೆ 21 ಲ್ಯಾಕ್ ಇಂಟು 289 ಡಿವೈಡ್ ಬೈ ಯಾವಾಗಂತೆ ಮಾಡಿರೋದು? 9/9/15ಕ್ಕೆ. ಹಾಗಾದರೆ 9/9/15 ಅಂದರೆ ಏಪ್ರಿಲ್ ತಿಂಗಳು ಆದಮೇಲೆ ಆಗಿರೋದ್ರಿಂದ ಏನಾಗಿರುತ್ತೆ? 15-16 ಅನ್ನೋದೇ ಪ್ರೀವಿಯಸ್ ಇಯರ್ ಆಗಿರುತ್ತೆ. ಹಾಗಾದರೆ 15-16ಕ್ಕೆ ಎಷ್ಟಿದೆಯಂತೆ? 254 ಇದೆಯಂತೆ ಸ್ಟೂಡೆಂಟ್ಸ್. ಎಷ್ಟಿದೆಯಂತೆ? 254 ಇದೆಯಂತೆ. ಹಾಗಾದರೆ ಡಿವೈಡ್ ಬೈ 254. ಸೊ 21 lakh into 289 divided by 254. ಹಾಗಾದರೆ ಬರೋದು 23,89,370. ಈ ಮೂರನ್ನು ಕೂಡ ಕಳಿಬೇಕಂತೆ. ಸೊ ಕಳೆದ್ರ ಅಂತಂದ್ರೆ 1,25,00,000 ಮೈನಸ್ 22,43,10 ಮೈನಸ್ 33,75,182 ಮೈನಸ್ 23,89,370 ಮಾಡಿದ್ರ ಅಂದರೆ ಕಳೆದ್ರೆ ಬರುವಂತಹದ್ದು 44,95,138. ಹಾಗಾದರೆ ಎಕ್ಸಂಪ್ಷನ್ ಏನೂ ಇಲ್ಲ. 44,95,138 ಅನ್ನೋದೇ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್. ಇಲ್ಲಿ ಗಮನ ಹರಿಸ್ಬೇಕಾಗಿರೋದು ಪ್ರೀವಿಯಸ್ ಓನರ್ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿದ್ರೂ ಕನ್ಸಿಡರ್ ಮಾಡಬೇಕು.
ಕರೆಂಟ್ ಓನರ್ ಇಂಪ್ರೂವ್ಮೆಂಟ್ ಮಾಡಿದರೆ ಅದನ್ನು ಕನ್ಸಿಡರ್ ಮಾಡಬೇಕು. ಏನು, ಓನ್ಲಿ ಆಫ್ಟರ್ 1/4/2001. ಬಿಫೋರ್ 1/4/2001 ಇಂಪ್ರೂವ್ಮೆಂಟ್ ಮಾಡಿದರೆ ಇಗ್ನೋರ್ ಮಾಡಿಬಿಡಿ ಸ್ಟೂಡೆಂಟ್ಸ್. ಹಾಗಾದರೆ ನಾವೀಗ ಮಾಡಿದ್ದು 28ನೇ ಪ್ರಾಬ್ಲಮ್. ಹಾಗಾದರೆ ಹೀಗೆ ಹೋಗೋಣ. 29ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಎಷ್ಟನೇ ಪ್ರಾಬ್ಲಮ್? 29ನೇ ಪ್ರಾಬ್ಲಮ್ಗೆ ಸ್ಟೂಡೆಂಟ್ಸ್. ಸೊ 29ನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂತ ನೋಡೋಣ ಸ್ಟೂಡೆಂಟ್ಸ್. ಏನು ಹೇಳ್ತಿದೆ 29ನೇ ಪ್ರಾಬ್ಲಮ್ ಅಂದರೆ, ರಮೇಶ್ ಸೋಲ್ಡ್ ಹಿಸ್ ಹೌಸ್ ಆನ್ 8/8/20. 8/8/90ಕ್ಕೆ ರಮೇಶ್ ಮನೆಯನ್ನು ಮಾರ್ತಿದ್ದಾನಂತೆ. ಎಷ್ಟಕ್ಕೆ? 3,11,00,000ಕ್ಕೆ. ಹಿ ಗಾಟ್ ದ ಹೌಸ್ ಆಸ್ ಎ ಗಿಫ್ಟ್ ಫ್ರಮ್ ಹಿಸ್ ಮದರ್. ಅವ್ರ ತಾಯಿಯಿಂದ ಗಿಫ್ಟ್ ಬಂದಿದೆಯಂತೆ. ಯಾವಾಗ? 11/11/2011ರಲ್ಲಿ. ಹಿಸ್ ಮದರ್ ಹ್ಯಾಡ್ ಪರ್ಚೇಸ್ಡ್ ಇಟ್ ಆನ್ 4/4/2004. 4/4/2004ರಲ್ಲಿ ಅವ್ರ ತಾಯಿ ಪರ್ಚೇಸ್ ಮಾಡಿದ್ದಂತೆ. ಓಕೆ, ಫೈನ್. ಫಾರ್ ₹15 lakh. ಹಿಸ್ ಮದರ್ ಹ್ಯಾಡ್ ಕನ್ಸ್ಟ್ರಕ್ಟೆಡ್ ಫಸ್ಟ್ ಫ್ಲೋರ್ ಆನ್ 6/6/2010. 4ನಲ್ಲಿ ಆಕೆ ಪರ್ಚೇಸ್ ಮಾಡಿ 2010ನಲ್ಲಿ ಆಕೆ ಏನು ಮಾಡಿದಾಳೆ? ಇಂಪ್ರೂವ್ಮೆಂಟ್ ಮಾಡಿದಾಳಂತೆ 15 ಲಕ್ಷಕ್ಕೆ. ರಮೇಶ್ ಆಲ್ಸೋ ಕನ್ಸ್ಟ್ರಕ್ಟೆಡ್ ಅನ್ ಅಡಿಷನಲ್ ಫ್ಲೋರ್ ಫಾರ್ ₹25 lakh. ಸೊ ಕಾಂಪ್ಯೂಟ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಅಂತ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಸೇಲ್ ಫುಲ್ ವ್ಯಾಲ್ಯೂ ಆಫ್ ಕನ್ಸಿಡರೇಷನ್ ಅಥವಾ ಸೇಲ್ ಪ್ರಾಫಿಟ್ಸ್ ಅಥವಾ ಸೇಲ್ ಕನ್ಸಿಡರೇಷನ್ ಎಷ್ಟಕ್ಕಂತ ಸೇಲ್ ಮಾಡ್ತಾ ಇರೋದು? 3,11,00,000 ಅಂತೆ ಸ್ಟೂಡೆಂಟ್ಸ್. 3,11,00,000 ಅಂತೆ. ಈ ಗಾಟ್ ದ ಹೌಸ್ ಫ್ರಮ್ ದ ಗಿಫ್ಟ್ ಫ್ರಮ್ ಹಿಸ್ ಮದರ್. ಅವ್ರ ತಾಯಿಯಿಂದ ಗಿಫ್ಟ್ ಬಂದಿದೆ 2011ರಲ್ಲಿ. ಹಾಗಾದರೆ ಹಿಸ್ ಮದರ್ ಹ್ಯಾಡ್ ಪರ್ಚೇಸ್. ಆ ಮದರ್ ಯಾವಾಗ ಪರ್ಚೇಸ್ ಮಾಡಿದ್ದು? 2004ರಲ್ಲಿ. ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು? 15 ಲಕ್ಷಕ್ಕೆ. 15 ಲಕ್ಷಕ್ಕೆ ಪರ್ಚೇಸ್ ಮಾಡಿದ್ದು 2004ರಲ್ಲಿ. ಹಾಗಾದರೆ ಇವನಿಗೆ ಕಾಸ್ಟ್ ಆಫ್ ಅಕ್ವಿಷನ್ ಅದೇ ಆಗಿರುತ್ತೆ. ಎಷ್ಟು? 15 ಲಕ್ಷ ಇಂಟು 289 ಡಿವೈಡ್ ಬೈ ಯಾವಾಗ ಆಕೆ ಪರ್ಚೇಸ್ ಮಾಡಿದ್ದು ಅಂತಂದರೆ 4/4/2004. ಹಾಗಾದರೆ 4/4/2004 ಅಂದರೆ ಪ್ರೀವಿಯಸ್ ಇಯರ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? 4/5 ಆಗಿರುತ್ತೆ. ಹಾಗಾದರೆ 4/5ನಲ್ಲಿ ಎಷ್ಟು ಇಂಡೆಕ್ಸ್ ಆಗಿತ್ತು ಅಂದರೆ 4/5ನಲ್ಲಿ 113 ಇತ್ತು ಸ್ಟೂಡೆಂಟ್ಸ್. 113 113 ಕ್ಲಿಯರ್. ಸೊ ಇಂಡೆಕ್ಸ್ ಮೊದಲು ಮಾಡ್ಕೊಂಡ್ಬಿಡೋಣ, ಆಮೇಲಿಂದ ಪೋಸ್ಟ್ ಮಾಡುವ. ದೆನ್ ಅವ್ರ ತಾಯಿ ಏನು ಮಾಡಿದ್ದಾರೆ? ಒಂದು ಫಸ್ಟ್ ಫ್ಲೋರ್ನ ಕನ್ಸ್ಟ್ರಕ್ಟ್ ಮಾಡಿದಾರಂತೆ 6/9/2010ಗೆ 15 ಲಕ್ಷಕ್ಕೆ. ಹಾಗಾದರೆ ಅದು ಇಂಪ್ರೂವ್ಮೆಂಟ್ ಮಾಡಬೇಕಾಗಿರುತ್ತೆ 15 lakhs ಇಂಟು 289 ಡಿವೈಡ್ ಬೈ ಯಾವಾಗಂತ ಇಂಪ್ರೂವ್ಮೆಂಟ್ ಮಾಡಿರೋದು? 6/9/2010. 6/9/2010 ಅಂತ ತೊಂದರೆ ಏನಾಗಿರುತ್ತೆ ಸ್ಟೂಡೆಂಟ್ಸ್? 6/9/2010 ಅಂದರೆ ಪ್ರೀವಿಯಸ್ ಇಯರ್ 10/11 ಆಗಿರುತ್ತೆ. ಹಾಗಾದರೆ 10/11ನಲ್ಲಿ ಎಷ್ಟಿದೆ ಸ್ಟೂಡೆಂಟ್ಸ್? 167 ಆಗಿದೆ. ಎಷ್ಟು? 167 ಆಗಿದೆ. 167. ಇದು ಒಂದು ಇಂಪ್ರೂವ್ಮೆಂಟ್ ಆಯಿತು. ಇನ್ನೂ ಒಂದು ಇಂಪ್ರೂವ್ಮೆಂಟ್ ಇದೆಯಂತೆ. ಯಾರು ಮಾಡಿರೋದು? ಇವನು ಅಡಿಷ್ನಲ್ ಫ್ಲೋರ್ ಕಟ್ಸಿದ್ದಾನೆ. ಎಷ್ಟು ಲಕ್ಷಕ್ಕೆ ಕಟ್ಸಿದ್ದಾನೆ? 25 ಲಕ್ಷಕ್ಕೆ ಕಟ್ಸಿದ್ದಾನೆ. ಇಂಟು 289 ಡಿವೈಡ್ ಬೈ ಯಾವಾಗ ಅವನು ಕಟ್ಸಿರೋದು? ಮಾರ್ಚ್ 16ರಲ್ಲಿ. ಹಾಗಾದರೆ ಮಾರ್ಚ್ 16 ಅಂದರೆ ಜಾನ್ವರಿ 16, ಮಾರ್ಚ್ 16, ಫೆಬ್ರವರಿ 16 ಆಗಿದ್ದರೆ ಆಗೇನಾಗುತ್ತೆ ಸ್ಟೂಡೆಂಟ್ಸ್? ಪ್ರೀವಿಯಸ್ ಇಯರ್ 15/16, 16/17 ಆಗಲ್ಲ, 15/16 ಆಗುತ್ತೆ ಸ್ಟೂಡೆಂಟ್ಸ್. ಸೊ ಪ್ರೀವಿಯಸ್ ಇಯರ್ 15/16ರಲ್ಲಿ ಎಷ್ಟಿದೆ ಅಂತ ಸ್ಟೂಡೆಂಟ್ಸ್? 254 ಆಗಿದೆಯಂತೆ ಸ್ಟೂಡೆಂಟ್ಸ್. ಎಷ್ಟು? 254. ಹಾಗಾದರೆ ಮೂರೇ ಇರೋದು. ಮೂರನ್ನು ಇಂಡೆಕ್ಸ್ ಮಾಡೋಣ. ಹಾಗಾದರೆ ಏನಾದ್ರು ಎಕ್ಸ್ಪೆಂಡಿಚರ್ ಏನಾದ್ರು ಮಾಡಿದಾನ ಅಂತಂದರೆ ಪ್ರಾಬ್ಲಮಲ್ಲಿ ಏನು ಎಕ್ಸ್ಪೆಂಡಿಚರ್ ಬಗ್ಗೆ ಮಾತಾಡಿಲ್ಲ. ಸೊ ಅದಕ್ಕೋಸ್ಕರ ಡ್ಯಾಶ್ ಹಾಕ್ತೀರಾ. ಹಾಗಾದರೆ ಬರೋದು 3 ಕೋಟಿ ಪ್ರಾಫಿಟ್ಸ್ ಅಂತ ಕರಿತೀವಿ.
ಅಥವಾ ನೆಟ್ ಸೇಲ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಹಾಗಾದರೆ 15 ಲಕ್ಷ ಇಂಟು 289 ಡಿವೈಡ್ ಬೈ 113 ಬರುವಂತಹದು 3836,283. ಇದನ್ನು ಕಳಿಬೇಕು. ನೆಕ್ಸ್ಟ್ ಇನ್ನೊಂದಿದೆ, 15 ಲಕ್ಷ ಇಂಟು 289 ಡಿವೈಡ್ ಬೈ 167. ಹಾಗಾದರೆ ಬರುವಂತಹದು 2595,808. ಇನ್ನೂ ಒಂದಿದೆ, ಅದೇನದು 25 lakhs ಇಂಟು 289 ಡಿವೈಡ್ ಬೈ 254. ಹಾಗಾದರೆ ಬರೋದು 28,444,88. ಇಷ್ಟನ್ನು ಕೂಡ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 3,11,00,000 ಮೈನಸ್ 3836,283 ಮೈನಸ್ 2595,808 ಮೈನಸ್ 28,444,88. ಹಾಗಾದರೆ ಕಳೆದರೆ ಬರುವಂತಹದು 2,18,23,421. ಯಾವುದೇ ಎಕ್ಸಮ್ಷನ್ ಇಲ್ಲ. ಸೊ ಅದಕ್ಕೋಸ್ಕರ ಬರುವಂತಹ ಇಷ್ಟು ಅಮೌಂಟು ಕೂಡ 2,18,23,421 ಅನ್ನೋದೇ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಸೊ ಇದು ಗಿಫ್ಟ್, ವಿಲ್, ಇನ್ಹೆರಿಟೆನ್ಸ್ ಮುಖಾಂತರ ಪ್ರಾಪರ್ಟಿ ಏನಾದರೂ ಟ್ರಾನ್ಸ್ಫರ್ ಆಗಿದ್ದು ಯಾರು ಆ ಅಸೆಟ್ನ, ಕ್ಯಾಪಿಟಲ್ ಅಸೆಟ್ನ ವಿಲ್ ಅಥವಾ ಗಿಫ್ಟ್ ಅಥವಾ ಇನ್ಹೆರಿಟೆನ್ಸ್ ಮುಖಾಂತರ ಪಡೆದಿರೋನು ಸೇಲ್ ಮಾಡ್ತಾನೋ ಅವನು ಆ ವರ್ಷ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಅವನೇನು ಮಾಡಬೇಕಾಗಿರುತ್ತೋ, ಅವನು ಯಾವ ವರ್ಷ ಸೇಲ್ ಆಗಿರುತ್ತೋ ಆ ವರ್ಷ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಒಂದು ಪ್ರಶ್ನೆ. ಎರಡನೇದೇನು ಅಂತಂದರೆ, ಇವತ್ತು ನಾವು ಡಿಸ್ಕಸ್ ಮಾಡಿರೋ ಹಾಗೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಪ್ರೀವಿಯಸ್ ಓನರ್ದೇ ಆಗಿರುತ್ತೆ ಸ್ಟೂಡೆಂಟ್ಸ್. ಮೂರನೇದೇನು ಅಂತಂದರೆ, ಪ್ರೀವಿಯಸ್ ಓನರ್ 1/4/2001 ಮುಂಚೆ ಯಾರು ಏನೇ ಮಾಡಿದರೂ ಕೂಡ ಕಾಸ್ಟ್ ಆಫ್ ಅಕ್ವಿಸಿಷನ್ ಬಿಟ್ಟರೆ ಇನ್ಯಾವುದು ತೊಗೊಳಕೋಬಾರ್ದು. ಇಂಪ್ರೂವ್ಮೆಂಟ್ ಮಾಡಿದರೆ ಅದನ್ನು ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಇಗ್ನೋರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಹೊಸ ಒಂದು ಟಾಪಿಕ್ನ ಮುಖಾಂತರವಾಗಿ ಕ್ಯಾಪಿಟಲ್ ಗೇನ್ಸಲ್ಲಿ ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.